ನಮಸ್ಕಾರ, ನಾನು ಬಸವರಾಜು. ನನ್ನ ನಂಬರು 136 ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ ಆಲ್ ದಿಸ್ 126 is one. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ ಏನಾಗಬೇಕು ಅನ್ನೋದು, ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್, ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ಬರು ಸೇರಿ ಕೆಲಸ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ಒಂದು ಮಾತು, ನಾನು ಫುಟ್ಬಾಲ್ ಆಟಗಾರ ಅಲ್ಲ, ಚೆಸ್ ಆಟಗಾರ. 2028ಕ್ಕೆ ಏನು ಅನ್ನೋದನ್ನ ತೋರಿಸ್ತೀನಿ, ಜನ ಕೂಡ ತೀರ್ಮಾನ ಮಾಡ್ತಾರೆ ಅನ್ನುವಂತಹ ವಿಧಾನಸಭೆಯ ಅಧಿವೇಶನದ ಒಳಗಿನ ಮಾತು ಮತ್ತು ಆ ಮಾತುಗಳಿಗೆ ಮುಂಚಿನ ಮುನ್ನುಡಿ ಏನಿತ್ತು? ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ. ನಾನು ನಿಮ್ಗೆ ಹೇಳಿದ್ದೆ, 136 ಶಾಸಕರು, ಒಂದು ಮೆಜಾರಿಟಿ, ಅದರಲ್ಲಿ ಸಿದ್ದರಾಮಯ್ಯ ಕೂಡ ಇರ್ತಾರೆ. ನಾನು ಪ್ರೂವ್ ಮಾಡಿದ್ದೆ. 28ಕ್ಕೆ ಏನು ಮಾಡಬೇಕು ನಂಗೆ ಗೊತ್ತಿದೆ. ನಾನು ಫುಟ್ಬಾಲ್ ಆಡಲ್ಲ, ಚೆಸ್ ಪ್ಲೇಯರ್. ಯಾಕೆ ಈ ಮಾತನ್ನು ಹೇಳಿರಬಹುದು? ಈ ಮಾತನ್ನು ಹೇಳದ ಮೇಲೆ ನಿಮಗೆ 2 ದಿನಾಂಕಗಳನ್ನು ನೆನಪು ಮಾಡಿಕೊಡ್ಬೇಕು. 24 ಜೂನ್ ದೇವರಾಜ ಅರಸು ಅವರನ್ನ ಕಾಂಗ್ರೆಸ್ ಪಕ್ಷ ಎಕ್ಸ್ಪೆಲ್ ಮಾಡುತ್ತೆ, ಉಚ್ಚಾಟನೆ ಮಾಡುತ್ತೆ. ಯಾರು ದೇವರಾಜ ಅರಸು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಚಿತ್ರಾನ್ನ ಆಗಿದ್ದಾಗ, ಸರ್ವನಾಶ ಆಗಿದ್ದಾಗ ಈ ರಾಜ್ಯದ ಮೂಲಕ ಮರು ಜನ್ಮ ಕೊಟ್ಟಂತಹ ಒಬ್ಬ ನಾಯಕ, ಬಹುದೊಡ್ಡ ಮಾಸ್ ಲೀಡರ್ ದೇವರಾಜ ಅರಸು. ಅವರನ್ನು ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡುತ್ತೆ. ನಂಬರ್ 2, ಮಾರ್ಚ್ 2, 2004 ಈ ರಾಜ್ಯದಲ್ಲಿ ಕನ್ನಡಿಗರ ಪರವಾಗಿ, ಕಾವೇರಿ ಕೊಳ್ಳದ ರೈತರ ಪರವಾಗಿ ತನ್ನ ಮುಖ್ಯಮಂತ್ರಿಯ ಅಧಿಕಾರವನ್ನು ಕೂಡ ಕಿತ್ತೆಸೆದು, ನನಗೆ ಬೇಕಾಗಿಲ್ಲ, ಕನ್ನಡಿಗರ ಹಿತ ಮುಖ್ಯ ಅಂತ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಹಿಂದ ವರ್ಗಗಳ ಸಾಕಷ್ಟು ಕಲ್ಯಾಣಕರ ಕಾರ್ಯಕ್ರಮಗಳನ್ನು ಮಾಡಿದಂತಹ, ಈ ಸಣ್ಣ ಪುಟ್ಟ ಗುಡಿಗಳಲ್ಲಿದ್ದಂತಹ ದೇವರುಗಳಿಗೆ ದೊಡ್ಡದೊಂದು ಯೋಜನೆಯನ್ನು ತಂದಂತಹ ಸಾರೆಕೊಪ್ಪ ಬಂಗಾರಪ್ಪ ಅವರನ್ನು ಉಚ್ಚಾಟನೆ ಮಾಡಿದಂತಹ ದಿನಾಂಕ. ಯಾಕೆ ಈ ಮಾತನ್ನು ಹೇಳ್ತಿರೋದು ಅಂದರೆ, ಇವತ್ತು ಸಿದ್ದರಾಮಯ್ಯ ಅವರನ್ನೂ ಕೂಡ ಉಚ್ಚಾಟನೆ ಮಾಡಿಸೋದಕ್ಕೆ ವೇದಿಕೆ ಸೆಟ್ ಆಗ್ತಿದೆ ಅನ್ನೋದು ಸುಸ್ಪಷ್ಟ. ಯಾಕೆ? ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಸೂಕ್ಷ್ಮವಾಗಿ ನೋಡಿ. ಮೂಲ ಹೊರಗಿನಿಂದ ಬಂದವರು ಈ ಎಲ್ಲ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಒಂದು ಸತ್ಯ, ಅದು ದೇವರಾಜ ಅರಸು ಹಾಕಿಕೊಟ್ಟಂತಹ ಒಂದು ತಳಹದಿ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜಗಳ ಕ್ರೋಢೀಕೃತ ಮತಗಳು ಕಾಂಗ್ರೆಸ್ಗೆ ಸಿಗದೆ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ 34-36 ಸ್ಥಾನ ಪಡೆಯುತ್ತೆ. ಅದಕ್ಕೆ ಸಾಕ್ಷಿ ವೀರಪ್ಪ ಮೊಯ್ಲಿಯವರ ನಂತರ ಬಂದಂತಹ ಕಾಂಗ್ರೆಸ್ನ ರಿಸಲ್ಟ್. ಎಷ್ಟು ಬಂತು? ಎಲ್ಲಿಗೆ ಬಂತು? ಮತ್ತೆ ಆ ರಿಸಲ್ಟ್ ಬರೋದಕ್ಕೆ ಕಾರಣ ಆಗಿದ್ದು ಇಬ್ಬರು ಅತಿ ದೊಡ್ಡ ಮಾಸ್ ಲೀಡರ್, ಒಬ್ರು ದೇವರಾಜ ಅರಸು ಮತ್ತೊಬ್ರು ಸಾರೆಕೊಪ್ಪ ಬಂಗಾರಪ್ಪ. ಈಗಲೂ ಕೂಡ ನೋಡಿ, ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಈಗ ಕಾಂಗ್ರೆಸ್ನ ಅಧಿನಾಯಕರು ಕೂಡ ಅಂದಾಜು ಮಾಡಲಿಕ್ಕೆ ಆಗ್ತಿಲ್ಲ. ಆಂಗ್ಲ ಮಾಧ್ಯಮದ ಪತ್ರಿಕೆಗಳಲ್ಲಿಲ್ಲ ವಿಶ್ಲೇಷಣೆ ಕೂಡ ಇದನ್ನೇ ಸಾರಿ ಸಾರಿ ಹೇಳ್ತಾ ಇದೆ. JDSನಿಂದ ಸಿದ್ದರಾಮಯ್ಯ ಅವರನ್ನು ಉಚ್ಚಾಟನೆ ಮಾಡದ ಮೇಲೇನೆ ಸಿದ್ದರಾಮಯ್ಯ ಅವರು ದೈತ್ಯರಾಗಿ ಬೆಳೆದದ್ದು ಅಹಿಂದ ಹೋರಾಟದ ಮೂಲಕ. 2 ಸಲ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಅವರನ್ನು ಕೆಣಕಿದಷ್ಟು ಒಂದು ಹೆಂಗಾಗ್ಬಿಟ್ಟಿದೆ ಅಂದರೆ, ಅಹಿಂದ ಸಿದ್ದರಾಮಯ್ಯ ಅವರ ಅಹಿಂದ ಭವಿಷ್ಯದಲ್ಲಿ ಬರಬಹುದಾದಂತಹ 100 ಶಾಸಕರು, 10-20 ಮುಖ್ಯಮಂತ್ರಿಗಳು, ಅಹಿಂದ ವರ್ಗದ ಮುಖ್ಯಮಂತ್ರಿಗಳಿಗೆ ಬಹುದೊಡ್ಡ ಭವಿಷ್ಯ ಕಟ್ಟಿಕೊಡುವಂತಹ ಮ್ಯಾಜಿಕ್ ಕೀಯನ್ನ ಸಿದ್ದರಾಮಯ್ಯ ಅವರು ಕೊಡ್ತಿದ್ದಾರೆ. ಈಗಲೂ ಕೂಡ ನೋಡಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಅಕ್ಷರಶಃ ಕಡೆಗಣಿಸ್ತಿದ್ದಾರೆ. ಯಾವಾಗಿಂದ ನೋಡಿ, ಜುಲೈ 27 ಸಿದ್ದರಾಮಯ್ಯ ಅವರೊಂದು ಹೇಳಿಕೆ ಕೊಡ್ತಾರೆ. 2028ಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಕಲುಷಿತಗೊಂಡ ರಾಜಕಾರಣದಲ್ಲಿ ನನಗೆ ಸಹ್ಯ ಅನ್ನಿಸ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳದ ಮೇಲೆ ಆಗಸ್ಟ್ 3ನೇ ತಾರೀಕು ಸಂಪುಟ ವಿಸ್ತರಣೆ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಬರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಇವತ್ತು ನೆಮ್ಮದಿಯಾಗಿ ಆ ಜಾಗದಲ್ಲಿ ಕೂತಿದ್ದಾರೆ ಅಂದರೆ, ಸರಳವಾಗಿ ಸುಸೂತ್ರವಾಗಿ ಅಧಿಕಾರ ವರ್ಗಾವಣೆ ಮಾಡಿಕೊಟ್ರಲ್ಲ ಸಿದ್ದರಾಮಯ್ಯ ಅವರು, ಆ ಒಂದೇ ಒಂದು ಕಾರಣಕ್ಕೆ, ಆ ಋಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊನೆಯ ಪಕ್ಷ ಅವರನ್ನು ಕರ್ಕೊಂಡ್ಬಂದು ಆ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಕೂರಿಸ್ಬೇಕಿತ್ತು. ಡಿ ಕೆ ಶಿವಕುಮಾರ್ ಅವರು ಅದನ್ನು ಮಾಡಲಿಲ್ಲ. ಈಗಲೂ ಕೂಡ ನೋಡಿ, ಇದೆಲ್ಲ ಆದಮೇಲೆ ತೀರಾ 2-3 ದಿನದ ಹಿಂದೆ ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ, ನಾನು ಕರೇಜಿಯಸ್ ಲೀಡರ್ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರು 136ರಲ್ಲಿ ಒಬ್ಬರೇ ವಿನಃ
ಅನ್ನೋ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಕೂಡ ಸಿದ್ದರಾಮಯ್ಯ ಅವರು ಇಲ್ಲದೆ ಹೇಗೆ ಗೆಲ್ಲಬಹುದು ಅನ್ನುವ ಕನಸನ್ನ ಕಾಣ್ತಿರಬಹುದಾ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ? ಇಂಥದ್ದೇ ರಾಜಕೀಯ ವಿಶ್ಲೇಷಣೆಗಳು ಇದೀಗ ನಡೀತಿರುವಂಥದ್ದು. ತುಂಬಾ ದೂರದ ದಿನಗಳೇನಲ್ಲ. ಅಹಿಂದ ಯಾತ್ರೆಯನ್ನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಒಳಗಿದ್ದುಕೊಂಡು ಮಾಡುತ್ತಾ ಬಂದು ಬಿಟ್ಟರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೋ, ವೈಯಕ್ತಿಕವಾಗಿ ಅವರ ವರ್ಚಸ್ಸು ಬೆಳೆಯುತ್ತೋ, ಅಥವಾ ಅಹಿಂದ ವರ್ಗಗಳ ಮುಂದಿನ ಪೀಳಿಗೆಯ ರಾಜಕಾರಣಿಗಳಿಗೆ ಅದೊಂದು ದೊಡ್ಡ ಮದ್ದಾಗುತ್ತೋ? ಆದರೆ ಕಾಂಗ್ರೆಸ್ ಇದನ್ನ ಎಲ್ಲವನ್ನ ನೋಡ್ಕೊಂತಾ ಸಹಿಸ್ಕೊಳ್ತಾ ಸುಮ್ಮನೆ ಕೂರಲೇಬೇಕು. ಕೂರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬೆಲೆ ಇಲ್ಲ, ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ನುಚ್ಚು ನೂರಾದಾಗ ಜನತಾ ನಾಯಕರ ಹೋರಾಟದ ನಂತರದಲ್ಲಿ ಕಾಂಗ್ರೆಸ್ಗೆ ಜೀವ ಕೊಟ್ಟ ಏಕೈಕ ರಾಜ್ಯ ಅದು ಕರ್ನಾಟಕ, ದೇವರಾಜ ಅರಸು. ಈಗಲೂ ಕೂಡ ಅಂಥದ್ದೇ ಸ್ಥಿತಿ ಇದ್ದಾಗ 2023ರಲ್ಲಿ ಏನಾಯ್ತು? ಕರ್ನಾಟಕದಲ್ಲಿ ಕಾಂಗ್ರೆಸ್ ರಿಸಲ್ಟ್ ಎಷ್ಟು ಬಂದಿತ್ತು? ಕೇವಲ ಸಿದ್ದರಾಮಯ್ಯ ಅವರಿಂದ ಅಲ್ಲ, ಆದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಕ್ರೋಢೀಕೃತ ಮತ ಏನಿತ್ತು ಅದರಿಂದ ಕಾಂಗ್ರೆಸ್ ಇಷ್ಟು ದೊಡ್ಡ ಮೆಜಾರಿಟಿಯನ್ನು ಕರ್ನಾಟಕದಲ್ಲಿ ಪಡ್ಕೊಂಡಿತ್ತು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಇಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹರಸಾಹಸ ಪಡಬೇಕಾಯಿತು. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತು ಹೇಳಿದ ಕೂಡಲೇ ಅವರು ಬಿಟ್ಟು ಕೊಟ್ಟರು. ಅದು ಕೂಡ ಒತ್ತಡ ಹಾಕಿದ್ರು. ಇಂತಿಷ್ಟು ದಿನಗಳ ಒಳಗಡೆ ನೀವು ರಿಸೈನ್ ಮಾಡಬೇಕು ಅಂದರು. ಕೊನೆ ಪಕ್ಷ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿರಲಿಲ್ಲ. ಹೇಗೆ ದೇವರಾಜ ಅರಸು ಅವರನ್ನ, ಸರಿಕೊಪ್ಪ ಬಂಗಾರಪ್ಪ ಅವರನ್ನು ಉಚ್ಚಾಟನೆ ಮಾಡಿದ್ರು, ಆ ರೀತಿ ಸಿದ್ದರಾಮಯ್ಯ ಅವರನ್ನು ಉಚ್ಚಾಟನೆ ಮಾಡುವಂತಹ ದಿನಗಳು ದೂರ ಇಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಒಳಗಿರುವಂಥ ನೋಡಿ, ಯಾರೆಲ್ಲ ಮಿತ್ರರು ಅಂದ್ಕೊಂಡಿದ್ರು ಸಿದ್ದರಾಮಯ್ಯ ಅವರು, ಅವರೆಲ್ಲ ಶತ್ರುಗಳು. ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗಿದೆ ನಿಜ, ಹಾಗಂತ ಅಹಿಂದ ರಾಜಕಾರಣಕ್ಕೆ, ಅಹಿಂದ ಹೋರಾಟಕ್ಕೆ, ಅಹಿಂದ ಯಾತ್ರೆಗೆ ವಯಸ್ಸಾಗಿಲ್ಲ. ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅಧಿಕಾರವನ್ನೇ ನೋಡಿರದ ಅಹಿಂದ ವರ್ಗ ಅಧಿಕಾರ ಕಂಡ ಮೇಲೆ ಅವರಲ್ಲಿ ಬೆಳೆದಂತಹ ರಾಜಕೀಯ ಪ್ರಜ್ಞೆಯ ಪ್ರೌಢಿಮೆ ಅವರನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಗಟ್ಟಿಗೊಳಿಸುತ್ತೆ, ಮತ್ತಷ್ಟು ಒಟ್ಟುಗೂಡಿಸುತ್ತೆ. ಇದು ಈಗಲೂ ಹೇಳಬಹುದು. ಯಾವುದ್ರಿ ಅಹಿಂದ? ಯಾವುದು ಅಹಿಂದ ಅಂದರೆ 2013ರಲ್ಲಿ ಏನು ರಿಸಲ್ಟ್ ಬಂತು, 2018ರಲ್ಲಿ ಯಾಕೆ ರಿಸಲ್ಟ್ ತಪ್ಪೋಯ್ತು ಅನ್ನುವಂಥದ್ದಲ್ಲ. ಈ ಅಹಿಂದ ವರ್ಗಗಳ ಕೆಲ ವ್ಯತ್ಯಾಸಗಳಿಂದಾಗಿ 18ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಅದು ಅಹಿಂದ ವರ್ಗಗಳ ವ್ಯತ್ಯಾಸವೇ ವಿನಃ ಅಹಿಂದೇತರ ವರ್ಗಗಳ ಗಟ್ಟಿತನ ಅಲ್ಲ. ಹಾಗೆ ನೋಡಿದ್ರೆ 23ಕ್ಕೆ ಯಾಕೆ ಈ ರಿಸಲ್ಟ್ ಬಂತು? ಅದೇ ರೀತಿ 28ಕ್ಕೆ ಏನಾದರೂ ರಾಜ್ಯದಲ್ಲಿ ವ್ಯತ್ಯಾಸವೇ ಆದರೆ ಅಧಿಕಾರ ಪಡೆಯುವಂಥವ್ರು ಯಾರಾದರೂ ಬಂದು ಕೂತ್ರೆ ಅವರು ಅಹಿಂದ ವರ್ಗದವರೇ ಆಗಿರಬೇಕು. ಅದು ಯಾಕಂದರೆ ಈ ನಾಡಿನ ಜನಸಂಖ್ಯೆಯನ್ನು ಸಂಪೂರ್ಣವಾಗಿ ನೋಡಿದ್ರೆ, ಮತವರ್ಗವನ್ನು ನೋಡಿದ್ರೆ ಅಲ್ಲಿ ಗಟ್ಟಿಯಾಗಿ ಕಾಣುವಂಥದ್ದು ಯಾಕೆ ನೋಡಿ, ಅಧಿಕಾರವನ್ನು ಉಂಡಂಥವರು, ಪದೇ ಪದೇ ಉಣ್ಣುತ್ತಿರುವವರು, ತಿನ್ನುತ್ತಿರುವವರು, ಅವರ ಜೊತೆಯಲ್ಲಿ ಸ್ಪರ್ಧೆ ಮಾಡಿ ಹೊಸದಾಗಿ ಆ ಜಾಗಕ್ಕೆ ಬಂದು ಕೂತವರು, ಅಧಿಕಾರ ಅನ್ನುವಂಥದ್ದು ಅಫೀಮು. ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು ಬಯಸುತ್ತೆ. ಆದರೆ ಈಗ ಹಂತ ಹಂತವಾಗಿ ಬೆಳೀತಿರುವಂತಹ ರಾಜಕೀಯ ಪ್ರಜ್ಞೆ ಜೊತೆಯಲ್ಲಿ ಈ ದಳ್ಳುರಿಗೆ ಒಳಗಾಗಿ, ಶೋಷಣೆಗೆ ಒಳಗಾಗಿ ಸೆಟೆದು ನಿಂತು ಒಂದು ಧ್ವಜವನ್ನು ಸ್ಥಾಪಿಸುವಂತಹ ಈ ನೆಪೋಟಿಸಮ್ಗಳ ಮಧ್ಯೆ ಮೆರಿಟ್ ಮೇಲೆ ಬಂದು ತನ್ನ ತಾಕತ್ತನ್ನು ಪ್ರದರ್ಶಿಸುವಂತಹ ಯಾರೇ ಇರಬಹುದು, ಈಗ ರಾಜಕೀಯವಾಗಿ ಮತ್ತಷ್ಟು ಪ್ರೌಢರಾಗ್ತಿರುವಂಥವ್ರು ನೋಡಿ. ಈ ರಾಜ್ಯದ ರಾಜಕಾರಣದ ದಿಕ್ಕು ದೆಸೆಗಳನ್ನು ನೋಡ್ತಾ ಬಂದರೆ ದೇವರಾಜ ಅರಸು, ಆ ನಂತರದಲ್ಲಿ ಒಬ್ಬ ಈಡಿಗ ಬಿಲ್ಲವ ಸಮಾಜದ ಬಂಗಾರಪ್ಪ ಅವರು CM ಆದರು, ಆ ನಂತರದಲ್ಲಿ ದೇವಾಂಗ ಮೊಯ್ಲಿ ಅವರಾದರು, ಧರ್ಮಸಿಂಗ್ ಅವರಾದರು. ಕೆಲವರು ಈ ವ್ಯವಸ್ಥೆಯ ಕಾರಣಕ್ಕೆ ಸಾಂದರ್ಭಿಕ ಶಿಶುಗಳಾಗಿರಬಹುದು. ಆದರೆ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಮುಂದೆ ಯಾರು ಬರಬೇಕು ಅನ್ನುವಂಥದ್ದು ಆ ಸಮುದಾಯಗಳ ಒಳಗೆ, ಆ ಅಹಿಂದ ವರ್ಗದೊಳಗಿನ ಕಿಚ್ಚು ನೋಡಿ. ಮುಂದೆ ಬಯಸುವಂಥದ್ದು ದಲಿತ ಮುಖ್ಯಮಂತ್ರಿಯನ್ನ ಅಹಿಂದ ವರ್ಗ. ಈ ರಾಜ್ಯದ ಅತಿ ದೊಡ್ಡ ಸಮುದಾಯಗಳೆರಡು ಅಂತ ಮುಂದೆ ತೆಗೆದು ನೋಡಿದ್ರೆ ಅತಿ ದೊಡ್ಡ ಈ ಹಿಂದಿನ ಲೆಕ್ಕಗಳಲ್ಲ, ಈಗಿನದ್ದು ದಲಿತರು ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದ ಮುಗಿತಲ್ಲ. ರಾಜ್ಯದ 79% ಜನ ಅಹಿಂದ ವರ್ಗ ಅನ್ನೋದಾದ್ರೆ ಯಾರನ್ನ ಗೆಲ್ಲಿಸಿ ಎಲ್ಲಿ ಕೂರಿಸ್ಬೇಕು ಜನ ಕೇಳ್ತಾರೆ.
ಅವರ ರಾಜಕೀಯ ಪ್ರಜ್ಞೆ ಕೂಡ 13ರಿಂದ 18, 23 ಕಂಡವರು 28ಕ್ಕೆ ಯಾವ ರೀತಿ ಯೋಚಿಸಬಹುದು? ಬಿಜೆಪಿಯಿಂದ ಗೆಲ್ತಾರ, ಕಾಂಗ್ರೆಸ್ ಇಂದ ಗೆಲ್ತಾರ, JDS ಇಂದ ಗೆಲ್ತಾರ? ಅಲ್ಲ. ಯಾರ್ಯಾರು ಫ್ಯೂಡಲ್ ಮನಸ್ಥಿತಿಯಲ್ಲಿ ಎಂತೆಂಥ ನಾಯಕರನ್ನ ತುಳಿತಾ ಬರ್ತಾರೆ ನೋಡಿ. ನೀವು ಹಾಗೆ ದೇವರಾಜ ಅರಸುವನ್ನ ಉಚ್ಚಾಟನೆ ಮಾಡಿದ್ಮೇಲೆ ಕಾಂಗ್ರೆಸ್ ಸ್ಥಿತಿ ಏನಾಯ್ತು? ಬಂಗಾರಪ್ಪ ಅನ್ನುವಂತಹ ಬಂಗಾರಪ್ಪ ಒಂದು ಸಣ್ಣ ಸಮಾಜ, ಅತ್ಯಂತ ಹಿಂದುಳಿದ ಸಮಾಜ. ಕಾಂಗ್ರೆಸ್ ಬಿಟ್ಟು ಹೋದಾಗ್ಲೆಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಅದು ಅಹಿಂದ ವರ್ಗಗಳ ನಾಯಕತ್ವದ ತಾಕತ್ತು. 58 ಸ್ಥಾನ ಗೆದ್ದಂತಹ ಒಂದು ಪಕ್ಷ ಆನಂತರದಲ್ಲಿ ಗೆದ್ದಿದ್ದೆಷ್ಟು ಸ್ಥಾನ? ಕೊನೆ ಪಕ್ಷ 50 ಮತ್ತೆ ಗೆಲ್ತಾ ಇಲ್ಲ. ಕಾರಣ ಅಹಿಂದ ತಾಕತ್ತು, ಅಹಿಂದ ನಾಯಕತ್ವದ ತಾಕತ್ತು. ಈಗಲೂ ಕೂಡ ಸಿದ್ದರಾಮಯ್ಯ ಅವರನ್ನ ದೇವರಾಜ ಅರಸು ಅವರ ರೀತಿಯಲ್ಲೋ ಅಥವಾ ಯಾಕಂದ್ರೆ ಬಳಸಿಕೊಂಡಾದ ಮೇಲೆ ಬಹುಪಾಲು ಜನ ಬಿಸಾಕ್ತಾರೆ, ಯೂಸ್ ಅಂಡ್ ಥ್ರೋ ಪಾಲಿಸಿ. ಕಾಂಗ್ರೆಸ್ ಅಂಥದ್ದೇ ತಪ್ಪು ನಿರ್ಧಾರವನ್ನ ಈಗಾಗಲೇ ಒಂದ್ಸರಿ ಮಾಡಿದೆ. DK ಶಿವಕುಮಾರ್ ಅವರನ್ನ 28ರಲ್ಲಿ ಕೂರಿಸಬಹುದಿತ್ತು, ಗೆಲ್ಲಿಸಿ. ಈಗ ಹೇಳ್ತಿದಾರಲ್ಲ, ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅನ್ನೋ ಮಾತನ್ನ ಏನು ಹೇಳಿದಾರಲ್ಲ, 28ಕ್ಕೆ ಗೆಲ್ಲಿಸಿ, 113 ಸರಳ ಬಹುಮತ ಕನಿಷ್ಠ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಅವರು ಮುಂದುವರೆದು ಒಂದು ಮಾತು ಹೇಳ್ತಾರೆ, ನೀವು ಬೇಕು ನಮಗೆ ಅಂದ್ರೆ ಈಗಲೇ ಮೈತ್ರಿಗೆ ಸೆಟ್ ಆಗುವಂಥದ್ದು, ಹೆಂಗಿದ್ರು ನಾವು ಕ್ಲಿಯರ್ ಮೆಜಾರಿಟಿ ತಗೊಳ್ಳಲ್ಲ, JDS ಅವರೋ ಯಾರೋ ಬರಲಿ ಕೈ ಮುಗಿತೀವಿ, ಸರ್ಕಾರ ಮಾಡ್ತೀವಿ ಅಂತ. ನೋಡಿ, ಒಂದು ಸಿದ್ದರಾಮಯ್ಯ ಅವರು ಒಪ್ತಾರೋ ಬಿಡ್ತಾರೋ JDS ಜೊತೆಗಿನ ಮೈತ್ರಿ, ಆದರೆ DK ಶಿವಕುಮಾರ್ ಅವರು 28ಕ್ಕೆ ಒಪ್ಪಬೇಕಾಗತ್ತೆ, ಇಷ್ಟ ಆಗಬಹುದು ಅಷ್ಟೇ. ಆದರೆ ಸಿದ್ದರಾಮಯ್ಯ ಅವರನ್ನ ಅರಸು ರೀತಿಯಲ್ಲೋ ಬಂಗಾರಪ್ಪ ಅವರ ರೀತಿಯಲ್ಲೋ ಉಚ್ಚಾಟನೆ ಮಾಡುವಂತಹ ವ್ಯವಸ್ಥೆಯನ್ನ, ವೇದಿಕೆಯನ್ನ ಮೂಲ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ ಅನ್ನೋದಕ್ಕೆ ಇದುವರೆಗಿನ ಕಡೆಗಣನೆ ಸಾಕ್ಷಿಯಾಗಿದೆ. ನೀವೇನಂತೀರಾ? ಕಮೆಂಟ್ ಮಾಡಿ.